ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ನಾನು ನಿಮ್ಮ ಜೊತೆ ಇವತ್ತೊಂದು ಸ್ಪೆಷಲ್ ಆದಂಥ ರೆಸಿಪಿ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ನಿಮಗೆ ಇನ್ಸ್ಟೆಂಟಾಗಿ ಕೇಕ್ ತಿನ್ನಬೇಕು ಅನ್ನಿಸ್ದಾಗ ಅಥವಾ ಮಕ್ಕಳೇನಾದರೂ ಕೇಕ್ ಬೇಕು ಅಂತ ಕೇಳಿದಾಗ, ಇವಾಗ ಬೇಸಿಗೆ ರಜೆ ಇದೆ ನೋಡಿರಿ, ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತಾರೆ. ಆದರೆ ಈ ಥರ ಕೇಕ್ ಮಾಡಿ ಕೊಡ್ರಿ ನೀವು ಮನೇಲಿ ಇದ್ದಾಗ, ಕೇಕ್ ಕೇಳಿದಾಗ, ಎಮರ್ಜೆನ್ಸಿ ಇದ್ದಾಗ ಮನೆಯಲ್ಲೇ ಈ ಥರ ಸ್ಪಾಂಜಿ ಆದ ಕೇಕನ್ನು ಓವೆನ್ ಇಲ್ದೇ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ನೋಡಿರಿ, ತುಂಬ ಟೇಸ್ಟಿಯಾಗಿ ತುಂಬ ಸ್ಪಾಂಜಿಯಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿರಿ. ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ನೋಡಿರಿ, ಎಲ್ಲರೂ ಇಷ್ಟಪಡ್ತಾರೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡಿರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಹೊಸಬ್ರು ಇದ್ದೀರಾ ನೋಡ್ತಾ ಇರೋರು, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿರಿ. ಹಾಗಾದರೆ ಕೇಕ್ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸನ್ನು ಬಳಸ್ತಾ ಇದ್ದೀನಿ ಅಂತ ನೋಡಿರಿ. ಸಿಂಪಲ್ ಆಗಿರುವಂತಹ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿರಿ, 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 1 ಕಪ್ ಹಾಲು, 1 ಕಪ್ ಎಣ್ಣೆ ಮತ್ತು 1 ಎಗ್. ನೀವು ಎಗ್ ತಿನ್ನಲ್ಲ ಅನ್ನೋರು ಎಗ್ಗನ್ನು ಸ್ಕಿಪ್ ಮಾಡ್ಬೋದು, ಆದರೆ ಎಗ್ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ಇದನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ಎಗ್ಗನ್ನು. ಇದಕ್ಕೆ ನೋಡಿರಿ ಮತ್ತು ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿ, ನೀವು ಸಿಹಿ ಕಡಿಮೆ ತಿನ್ನೋರಾದರೆ ಸಕ್ಕರೆನ ಸ್ವಲ್ಪನೇ ಹಾಕಿರಿ. ನಾನಿಲ್ಲಿ 1 ಕಪ್ಪಲ್ಲಿ ಸ್ವಲ್ಪ ಸಕ್ಕರೆ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ, ಸಕ್ಕರೆ ಪೌಡ್ರು. ಈಗ ಇದನ್ನು ನೈಸಾಗಿ ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕು. ಅಂದರೆ ಒಂದು 5 ನಿಮಿಷ ಇದನ್ನು ನಾವು ಗ್ರೈಂಡ್ ಮಾಡಿದ್ರೆ ಅದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರಬೇಕು. ಅಲ್ಲಿವರೆಗೂ ನೀವು ಇದನ್ನು ಗ್ರೈಂಡ್ ಮಾಡಬೇಕು. ಒಂದು 5 ನಿಮಿಷ ಮಾಡಿರಿ, ಆವಾಗ ಚೆನ್ನಾಗಿ ಬರುತ್ತೆ ನೋಡಿರಿ. ಈ ಥರ ಕ್ರೀಮಿಯಾಗಿ ಬರಬೇಕು ನೋಡಿರಿ. ನೀವು ಎಗ್ ತಿನ್ನಲ್ಲ ಅನ್ನೋರು ಹಾಲು ಮತ್ತು ಸಕ್ಕರೆ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ನಾನು 1 ಕಪ್ ಮೈದಾ ಹಿಟ್ಟನ್ನು ಈ ಥರ ಬೌಲಿಗೆ ಹಾಕಿ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಗ್ರೈಂಡ್ ಮಾಡಿ ತೊಗೊಂಡಂಥ ಎಗ್ಗು ಮತ್ತು ಸಕ್ಕರೆನ ಹಾಕ್ತಾಯಿದ್ದೀನಿ ನೋಡಿರಿ. ಈ ಥರ ಇರಬೇಕು. ಇದನ್ನೆಲ್ಲ ಹಾಕಿ ಈಗ ಇದಕ್ಕೆ ಒಂದೊಂದೇ ಸಾಮಗ್ರಿನ ಸೇರಿಸ್ತಾ ಹೋಗೋಣ. ಫಸ್ಟು ನಾನಿಲ್ಲಿ ಇದಕ್ಕೆ ಬೇಕಿಂಗ್ ಪೌಡ್ರನ್ನು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಬೇಕಿಂಗ್ ಪೌಡರ್ ಇಲ್ಲ ಅನ್ನೋರಿಗೆ ಇನ್ನೊಂದು ಐಟಮನ್ನು ಹೇಳ್ತೀನಿ, ಅದನ್ನು ನೀವು ಹಾಕ್ಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಧಕ್ಕಿಂತ ಸ್ವಲ್ಪ ಏನು ಮಾಡಬೇಕು, ಅಡುಗೆ ಸೋಡಾ ಇದ್ದರೆ ಅಡುಗೆ ಸೋಡಾ ಹಾಕಿರಿ, ಇಲ್ಲಾಂದ್ರೆ ನಾನಿಲ್ಲಿ ಬೇಕಿಂಗ್ ಸೋಡಾನ ಬಳಸ್ತಾ ಇದ್ದೀನಿ. ಆಮೇಲೆ 1 ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕಿ. ನಿಮ್ಮ ಹತ್ರ ಬೇಕಿಂಗ್ ಸೋಡಾ ಅವೈಲೇಬಲ್ ಇಲ್ಲ ಅನ್ನೋರು ನಾವೇನು ಮಾಮೂಲು ದೋಸೆ ಇಡ್ಲಿಕ್ಕೆ ಬಳಸ್ತೀವೋ ಅದನ್ನೇ ಹಾಕ್ಬೋದು. ಇಲ್ಲಿ ವೆನಿಲಾ ಎಸೆನ್ಸ್ ಕೂಡ ಇಲ್ಲ ಅನ್ನೋರು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬೋದು. ಈಗ ಇದಕ್ಕೆ ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲನ್ನು ಸ್ವಲ್ಪ ಕಡಿಮೆ ಹಾಕಿರಿ ಫಸ್ಟು, ಯಾಕಂದರೆ ನೋಡಿ ಸೇರಿಸ್ಕೋಬೋದು ಆಮೇಲೆ. ಇಲ್ಲಿ ಮತ್ತೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನಾನು. ಯಾಕೆ ನೋಡಿ ಹಾಕ್ಕೋಬೇಕಂದ್ರೆ ನಾವು ಕಲಿಸ್ತಾ ನೀರಾಗಬಾರ್ದು. ಇದು ಒಂಥರ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು ನಾವು. ತುಂಬ ನೀರಾಗಿಬಿಟ್ರೆ ಕೇಕು ಚೆನ್ನಾಗಿ ಬರೋದಿಲ್ಲ, ಒಂಥರ ಕ್ರೀಮಿ ಟೆಕ್ಸ್ಚರ್ ಆಗಬೇಕು. ನಾನಿಲ್ಲಿ ಕಲಸಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇದೆ ಅಂತ ನಾನು ಕೆಲವೊಂದು ಸಾಮಗ್ರಿಗಳನ್ನು ಹೇಳಿದ್ದೀನಿ. ನಿಮ್ಮ ಹತ್ರ ಅವೈಲೇಬಲ್ ಇಲ್ಲ ಅನ್ನೋರು ಏನು ಮಾಡಬೇಕು, ವೆನಿಲಾ ಎಸೆನ್ಸ್ ಬದಲಿ ಏಲಕ್ಕಿ ಪುಡಿನ ಜಜ್ಜಿಬಿಟ್ಟು ಹಾಕಿರಿ. ಬೇಕಿಂಗ್ ಪೌಡರ್ ಅಥವಾ ಬೇಕಿಂಗ್ ಸೋಡಾ ಸಿಗಲ್ಲ ಅನ್ನೋರು ಅಡುಗೆ ಸೋಡಾ ಹಾಕ್ಬೋದು, ಇಲ್ಲಾಂದರೆ 1 ಪ್ಯಾಕೆಟ್ ಈನೋನ ನೀವು ಬಳಸ್ಬೋದು. ಈಗ ನೋಡಿರಿ, ಈ ಥರ ಕ್ರೀಮಿ ಟೆಕ್ಸ್ಚರ್ ಅಂದರೆ ಮೇಲಿಂದ ನಾವು ಈಗ ಸ್ಪೂನ್ ತಗೊಂಡು ಬಿಟ್ಟಾಗ ಈ ಥರ ಲೇಯರ್ ಆಗಿ ಅದು ಬೀಳಬೇಕು. ಗಂಟು ಇಲ್ಲದೆ ಇರೋ ರೀತಿ ಇದನ್ನು ಕಲಿಸ್ರಿ. ಇನ್ನೊಂದು ಏನು ಹೇಳಬೇಕು ಅಂದರೆ, ನೀವು ಹಿಟ್ಟಿಗೆ ಕಲಿಸ್ಬೇಕಾದ್ರೆ ಗರ ಅಂತ ತಿರುಗಿಸೋಕೆ ಹೋಗ್ಬಿಡ್ರಿ, ನಿಧಾನವಾಗಿ ತಿರುಗಿಸ್ಕೊಳ್ರಿ. ಈಗ ನೋಡಿರಿ, ಈ ಥರ ಒಂದು ಬಾಕ್ಸನ್ನು ತೊಗೊಳ್ರಿ, ಅಥವಾ ಕೇಕ್ ಟಿನ್ ಇದ್ದರೆ ಅದನ್ನು ಬಳಸ್ಬೋದು ನೀವು. ನಾನು ಇಲ್ಲೊಂದು ಟಿಫನ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಈ ಥರ ಗ್ರೀಸ್ ಮಾಡಿರಿ. ಎಲ್ಲದನ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಗ್ರೀಸ್ ಮಾಡಿ ಅದಕ್ಕೆ ಒಣ ಹಿಟ್ಟನ್ನು ಹಾಕಿ ಸವರ್ಕೊಳ್ರಿ. ಈಗ ಇದನ್ನು ಬ್ಯಾಟರ್ ಹಾಕ್ತಾಯಿದ್ದೀನಿ ನೋಡಿರಿ. ಈ ಥರ ಕ್ರೀಮಿ ಆಗಿರ್ಬೇಕು ನೋಡಿರಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಕೇಕು. ನೋಡಿ, ನಾನು ಹಾಕಬೇಕಾದ್ರೂ ಅಷ್ಟೇ ಲೇಯರ್ ಆಗಿ ಬೀಳ್ತಾ ಇದೆ.
ಅಷ್ಟು ಕರೆಕ್ಟಾಗಿ ಬಂದಿದೆ. ಈಗ ಇದನ್ನೇನು ಮಾಡಬೇಕು ಅಂದರೆ 2-3 ಸರಿ ಈ ಥರ ನಾವು ಟ್ಯಾಪ್ ಮಾಡಬೇಕು, ಅಂದರೆ ಬಡಿಬೇಕು ಅದನ್ನು. ಇಲ್ಲ ಅಂದರೆ ಅದರಲ್ಲಿ ಏರ್ ಬಬಲ್ಸ್ ಎಲ್ಲ ಇರುತ್ತೆ, ಗಾಳಿ ಇರುತ್ತೆ, ಆವಾಗ ಕೇಕ್ ಚೆನ್ನಾಗಿ ಉಬ್ಬಿ ಬರಲ್ಲ. ಇಲ್ಲಿ ನೋಡಿರಿ, ಕುಕ್ಕರನ್ನು ನಾನು 5-10 ನಿಮಿಷ ಫ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೆ. ಅಂದರೆ ಕೇಕ್ ಮಾಡೋಕ್ಕಿಂತ ಮೊದಲು ಕುಕ್ಕರ್ ಮತ್ತು ಅದರೊಳಗೆ ಒಂದು ಏನಾದರೂ ಸ್ಟ್ಯಾಂಡ್ ಇಟ್ಬಿಟ್ಟು ಇದನ್ನು ಒಂದು 5-10 ನಿಮಿಷ ಮೊದಲೇ ನಾವು ಬಿಸಿ ಮಾಡೋಕ್ಕೆ ಇಡಬೇಕು. ಕುಕ್ಕರನ್ನು ಚೆನ್ನಾಗಿ ಒಂದು 5-10 ನಿಮಿಷ ಬಿಸಿ ಮಾಡಿದ ಮೇಲೆ ಈಗ ಬ್ಯಾಟರ್ ಹಾಕಿದಂಥ ಬಾಕ್ಸನ್ನು ನಾವು ಇದರಲ್ಲೇ ಇಡೋಣ. ಇಟ್ಟು ಇದನ್ನು ಲೋ ಫ್ಲೇಮಲ್ಲಿ ನಾವು 20 ನಿಮಿಷ ಬೇಯಿಸ್ಬೇಕು. ನನಗೇನು ನೋಡಿರಿ ಇಲ್ಲಿ ಕರೆಕ್ಟಾಗಿ 20 ನಿಮಿಷ ಆಗಿದೆ. 15-20 ನಿಮಿಷ ಆದರೆ ಬೇಯುತ್ತೆ, ಕೇಕು ಬೇಕಾಗುತ್ತೆ. ಈ ಥರ ನೀವು ಲಿಡ್ ಕ್ಲೋಸ್ ಮಾಡಬೇಕು. ಅದಕ್ಕೆ ಗ್ಯಾಸ್ಕೆಟ್ ತೆಗಿಬೇಕು ಮತ್ತು ವಿಸಿಲ್ ಹಾಕಬಾರ್ದು. ಹಾಗೇ ಲಿಡ್ ಕ್ಲೋಸ್ ಮಾಡಿ ಬಿಡ್ರಿ. ನೋಡಿ, 15-20 ನಿಮಿಷ ಆದಮೇಲೆ ಕೇಕ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ನೈಫ್ ಅಥವಾ ಏನಾದರೂ ಸ್ಪೂನ್ ತೊಗೊಂಡು ಈ ಥರ ಮಧ್ಯದಲ್ಲಿ ನಾವು ಅದು ಚುಚ್ಚಿ ನೋಡಿದಾಗ ಕ್ಲಿಯರಾಗಿ ಬರಬೇಕು ನೋಡಿರಿ, ಅದಕ್ಕೆ ಅಂಟ್ಕೋಬಾರ್ದು. ಈಗ ಇದನ್ನು ಕೆಳಗಡೆ ತೆಗೆದುಬಿಟ್ಟು ಇದಕ್ಕೆ ಒಂದು ಬಟ್ಟೆ ಕವರ್ ಮಾಡಿ ಬಿಟ್ಬಿಡಿ. ಇದು ತಣ್ಣಗಾಗೋವರೆಗೂ ಬಟ್ಟೆ ಕವರ್ ಮಾಡಿ ಇಡಬೇಕು. ಯಾಕಂದರೆ ಕೇಕು ಡ್ರೈ ಆಗಲ್ಲ, ಒಣ ಇರುತ್ತಲ್ವ, ಆ ಥರ ಆಗೋದಿಲ್ಲ. ಮಾಯ್ಶ್ಚರ್ ಆಗಿ ಒಂಥರ ಸಾಫ್ಟಾಗಿ ತುಂಬ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈ ಥರ ಬಟ್ಟೆ ಕ್ಲೋಸ್ ಮಾಡಿಬಿಡಬೇಕು. ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಿ ಬಿಡ್ಬೋದು ನೀವು. ಅದು ಬಿಸಿ ಇರೋದ್ರಿಂದ ನಾನು ಬಟ್ಟೆನ ಹಾಕ್ತಾಯಿದ್ದೀನಿ, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಮಾಯ್ಶ್ಚರ್ ಆಗಿರುತ್ತೆ ಕೇಕು ಅಂಥೇಳಿ. ಈಗ ಇದನ್ನು ಬಿಡಿಸಿ ತೋರಿಸ್ತಾ ಇದ್ದೀನಿ ನಾನು. ಈಸಿಯಾಗಿ ಬಂದುಬಿಡುತ್ತೆ, ನೀವು ಏನು ಬಿಡಲ್ಲ ಅನ್ಬೇಡ್ರಿ. ಯಾಕಂದರೆ ಅದು ಕೆಳಗೆ ನಾವು ಒಣ ಹಿಟ್ಟು ಮತ್ತು ಸ್ವಲ್ಪ ಎಣ್ಣೆನ ಅಥವಾ ತುಪ್ಪ ಗ್ರೀಸ್ ಮಾಡಿರ್ತೀವಲ್ವ, ಈಸಿಯಾಗಿ ಬಿಟ್ಕೊಂಡ್ಬಿಡುತ್ತೆ. ಈ ಥರ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಕೆಳಗೆ ಹಾಕಿ ಮೇಲೆ 1-2 ಸರಿ ಈ ಥರ ಬಡಿದ್ಬಿಟ್ರೆ ನೋಡ್ರಿ ಚೆನ್ನಾಗಿ ಬಿಟ್ಕೊಂಡ್ಬಂದುಬಿಡುತ್ತೆ ಕೇಕು. ಇಲ್ಲ ಎಡ್ಜಸ್ಟನ್ನು ಒಂದು ಸರಿ ಬಿಡಿಸ್ಕೊಂಡ್ರೆ ಅವಾಗೂ ಬರುತ್ತೆ ನೋಡಿರಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಇದೆ ನೋಡಿರಿ, ನೋಡ್ತಾ ಇರ್ಬೋದು. ನಾನು ಸ್ವಲ್ಪ ಸಣ್ಣ ಡಬ್ಬಿ ಇಲ್ಲ ಅಥವಾ ಸಣ್ಣ ಬಾಕ್ಸಲ್ಲಿ ಹಾಕಿದರೆ ಚೆನ್ನಾಗಿ ಇದು ಬರ್ತಿತ್ತು. ಇದು ಅಗಲ ಆಗಿದೆ ಕೇಕ್ ಅಷ್ಟೇ. ಈಗ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನಾನು ಕಟ್ ಮಾಡಬೇಕಾದ್ರೆ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಿದೆ ಅಂಥೇಳಿ. ನೀವು ಅಷ್ಟೇ ಕೇಕ್ ಮಾಡಿದ ತಕ್ಷಣ ಅದನ್ನು ಓಪನಾಗಿ ಇಡಕ್ಕೆ ಹೋಗಬೇಡ್ರಿ, ಬಟ್ಟೆ ಮುಚ್ಚಿಡ್ರಿ. ಆವಾಗ ನೋಡಿರಿ ಈ ಥರ ತುಂಬ ಮೆತ್ತಗಿರುತ್ತೆ ಕೇಕು. ಈ ಥರ ಇಮಿಡಿಯೇಟಾಗಿ ನೀವು ಮಾಡಿಕೊಡ್ರಿ. ಇಷ್ಟ ಅನಿಸಿದರೆ ನಾನು ಹೇಳ್ದಂಗೆ ನನಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ರೀತಿ ಮಕ್ಕಳಿಗೆ ಮಾಡಿಕೊಡ್ರಿ, ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಇದಕ್ಕೆ ಡೆಕೋರೇಟ್ ಮಾಡಿದ್ರೆ ಬರ್ತ್ಡೇ ಕೇಕ್ ಸಹಿತ ರೆಡಿ ಆಗುತ್ತೆ ನೋಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.